ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದ್ದ 3 ಹಸುಗಳ ಒಂದು ಕೆಚ್ಚಲನ್ನು ಕೊಯ್ದು ಕ್ರೌರ್ಯವನ್ನು ಮೆರೆದಿದ್ದಂತಹ ಒಂದು ಆರೋಪ ಏನಿತ್ತು, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ ಒಬ್ಬ ಆರೋಪಿಯನ್ನ ಈಗ ಕಾಟನ್ಪೇಟೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯದಲ್ಲಿ ಭಾನುವಾರ ಈ ಒಂದು ಘಟನೆ ನಡೆದಿತ್ತು. ಈ ಘಟನೆಗೆ ಸಂಬಂಧ ಏನಂದರೆ, ಒಂದು ಹಸು ಮೂಕ ಪ್ರಾಣಿಯ 3 ಹಸುವಿನ ಕೆಚ್ಚಲನ್ನು ಕೊಯ್ದು ಈ ಒಂದು ಆರೋಪಿ ತನ್ನ ಕ್ರೌರ್ಯವನ್ನು ಮೆರೆದಿದ್ದ. ಯಾಕಂದರೆ ಗೋಮಾತೆ ಅಂತ ಕರಿತೀವಿ ನಮ್ಮ ಹಿಂದೂಗಳಿಗೆ. ಈ ಒಂದು ಹಸು ಏನಿದೆ ಒಂದು ಪವಿತ್ರವಾದ ಪ್ರಾಣಿ. ಯಾಕಂದರೆ ಒಂದು ಮುಕ್ಕೋಟಿ ದೇವತೆಗಳು ಆ ಒಂದು ಪ್ರಾಣಿಯಲ್ಲಿ ವಾಸವಾಗಿರ್ತಾರೆ ಅಂತ ನಾವು ಪವಿತ್ರವಾಗಿ ನೋಡ್ತೀವಿ, ಪೂಜೆಯನ್ನು ಮಾಡ್ತೇವೆ. ಅದರ ಒಂದು ಗಂಜಲವನ್ನು, ಒಂದು ಸಗಣಿ ಸಿಗುತ್ತೆ, ಅದನ್ನು ಕೂಡ ನಾವು ಆರೋಗ್ಯಕರವಾದದ್ದು ಅಥವಾ ಆರೋಗ್ಯದ ದೃಷ್ಟಿಯಲ್ಲಿ ಬಳಸ್ತೀವಿ. ಪವಿತ್ರವಾಗಿರುವಂತಹ ಗಂಜಲನ ಪೂಜೆಯಲ್ಲಿ ಕೂಡ ಬಳಸ್ತೀವಿ. ಇಂತಹ ಒಂದು ಹಸುವಿನ ಮೇಲೆ ಈ ರೀತಿ ಕೃತ್ಯವನ್ನು ಮೆರೆದಿರುವಂತಹ ಒಂದು ವ್ಯಕ್ತಿ ಈಗ ಪೊಲೀಸರಿಗೆ ಸಿಕ್ಕಿಬಿದ್ದದನ್ನೇ ಪೊಲೀಸರು ಬಂಧಿಸಿದ್ದಾರೆ. ಈತ ಬಿಹಾರ ಮೂಲದ ವ್ಯಕ್ತಿ ಶೇಖ್ ನಸ್ರು ಅಂತ 30 ವರ್ಷದ ವ್ಯಕ್ತಿ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈತ ಈ ಒಂದು ಕೃತ್ಯವನ್ನು ಮೆರೆದಿದ್ದ. ಆದರೆ ಈ ಒಂದು ಘಟನೆಗೆ ಏನು ಕಾರಣ ಅಂತ ಪೊಲೀಸರು ಒಂದು ತನಿಖೆ ಮಾಡಿ ನೋಡಿದಾಗ, ಅಂದರೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಒಂದು ಹಸುವಿನ ಮಾಲೀಕ ಪ್ರಕರಣವನ್ನು ದಾಖಲಿಸಿರ್ತಾನೆ. ದಾಖಲಿಸಿದ ನಂತರ ಪೊಲೀಸರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಆತನೀಗ ಬಂಧಿಸಿದ್ದಾರೆ. ಈ ಘಟನೆಯನ್ನು ಪರಿಶೀಲಿಸಿದಾಗ ಆತ ಮದ್ಯದ ಅಮಲಿನಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ಬರ್ತಾ ಇರುವಂಥದ್ದು ಪೊಲೀಸರಿಂದ. ಆದರೆ ಕೆಲವೊಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇವೆ. ಯಾಕಂದರೆ ಈ ಒಬ್ಬ ವ್ಯಕ್ತಿ ಹಸುಗಳ ಮೇಲೆ ಈ ರೀತಿಯಂಥ ಕ್ರೌರ್ಯವನ್ನು ಮೆರೆಯೋಕ್ಕೆ ನಿಜವಾದ ಕಾರಣ ಏನು? ಇದು ಮದ್ಯದ ಅಮಲಿನಲ್ಲೇ ಮಾಡಿರುವಂಥದ್ದು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದರೆ ಈ ಒಂದು ಘಟನೆ ಚಾಮರಾಜನಗರ ಪೇಟೆಯ ವಿನಾಯಕ ನಗರದಲ್ಲಿ ಇರುವಂತಹ ಕರ್ಣ ಎಂಬಾತನ ಶೆಡ್ನಲ್ಲಿ ನಡೆದಿತ್ತು. ಶೆಡ್ನಲ್ಲಿ ಆತ ಹಸುಗಳನ್ನು ಕಟ್ಟಾಕಿರ್ತಾನೆ, 3 ಸೀಮೆ ಹಸುಗಳನ್ನು. ಆ ಹಸುಗಳ ಮೇಲೆ ಈ ವ್ಯಕ್ತಿ, ಬಿಹಾರ ಮೂಲದ ವ್ಯಕ್ತಿ ಏನಿದ್ದಾನೆ ಆರೋಪಿ, ಆತ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿರ್ತಾನೆ. ಯಾವುದೇ ಒಬ್ಬ ವ್ಯಕ್ತಿ ಕೂಡ ಮೂಕ ಪ್ರಾಣಿಗಳ ಮೇಲೆ ಈ ರೀತಿ ದಿಢೀರಂತ ಹಲ್ಲೆಯನ್ನು ಮಾಡೋಕ್ಕೆ ಹೇಗೆ ಸಾಧ್ಯ? ಇದರಿಂದ ಏನಾದರೂ ಪಿತೂರಿ ಇದೆಯಾ ಎನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಜನರಲ್ಲಿ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ BJP ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಪ್ರಕರಣಗಳು ಯಾಕೆ ನಡೀತಾ ಇದೆ? ಸರ್ಕಾರ ಏನಾದರೂ ಅಂದರೆ ಈ ರೀತಿ ಪ್ರಕರಣಗಳು ನಡೆದರೂ ಕೂಡ ಕೆಲವೊಂದು ಬಾರಿ ಸರ್ಕಾರ ಇದನ್ನು ಪರಿಗಣಿಸಲ್ಲ, ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಏನೋ ಒಂದು ರೀತಿಯಲ್ಲಿ ನಡೆದಿದೆ, ನಾವು ಕ್ರಮ ತಗೊಳ್ತೀವಿ ಅಂತ ಮಾತುಗಳನ್ನ ಹೇಳ್ಬಿಡ್ತಾರೆ. ಆದರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಇಡೀ ಹಿಂದೂಗಳಿಗೆ ಅವಮಾನ ಮಾಡಿದಂತಹ ರೀತಿಯಲ್ಲಿ ಅಥವಾ ಹಿಂದೂಗಳನ್ನು ಭಯಪಡಿಸೋಕೆ ಮಾಡಿದಂತಹ ಕೃತ್ಯ ಇದು ಎನ್ನುವಂಥ ಆರೋಪಗಳನ್ನು ಕೂಡ ಈಗ BJP ನಾಯಕರು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟವನ್ನು ಕೂಡ ಮಾಡ್ತೇವೆ. ಮತ್ತು ರೈತ ಸಂಘ ಏನಿದೆ ಅವರು ಕೂಡ ನಾವು ಕರ್ನಾಟಕ ರೈತ ಸಂಘ ಏನಿದೆ ಅವರು ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಎನ್ನುವಂಥ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಇದರ ಹಿಂದೆ ಈ ಕೆಚ್ಚಲನ್ನು ಏನಿದು ಕತ್ತರಿಸಿರುವ ಕೃತ್ಯ ಏನಿದೆ, ಇದರ ಹಿಂದೆ ಬರೀ ಒಬ್ಬ ವ್ಯಕ್ತಿ ಇಲ್ಲ, ಗ್ಯಾಂಗೇ ಇರ್ಬೋದು ಅಂತಹ BJP ನಾಯಕ ಆರ್ ಅಶೋಕ ಅವರು ಕೂಡ ಹೇಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಅವರು ಕೂಡ ಹೇಳಿದ್ದಾರೆ. ಯಾಕಂದರೆ ಈ ಘಟನೆ ನಡೆದಿರುವಂಥದ್ದು ಸಾಮಾನ್ಯ ಘಟನೆ ಅಂತೂ ಅಲ್ಲ. ಇದರ ಹಿಂದೆ ದೊಡ್ಡ ಗ್ಯಾಂಗೇ ಇರ್ಬೋದು. ಇಂತಹ ಕೃತ್ಯ ಮಾಡಿರುವಂತಹ ಯಾರೇ ಆರೋಪಿ ಇದ್ದರೂ ಆತನ ಹಿಡಿದು ಕಾನೂನು ರೀತಿಯಾಗಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಕೆಟ್ಟ ಪರಂಪರೆಗೆ ನಾಂದಿ ಹಾಡ್ತಾ ಇದೆ ಅಂತಂತ ಮೇಲ್ಮನೆಯ ಪ್ರತಿಪಕ್ಷ ನಾಯಕ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ನೋಡಿ, ಈ ಕೆಲವೊಂದು ಘಟನೆಗಳು ಏನಿದೆ, ಈ ಘಟನೆಗಳನ್ನು ನೋಡಿದಾಗ ಏನಾಗುತ್ತೆ ಅಂತಂದರೆ, ಯಾಕೆ ಇಂಥ ಹೀನ ಕೃತ್ಯವನ್ನು ಜನರು ಮಾಡ್ತಾರೆ, ಅಂದರೆ ಇದರಿಂದ ಅವ್ರಿಗೇನು ಲಾಭ ಸಿಗುತ್ತೆ ಅಂತ ಯೋಚನೆ ಕೂಡ ಬರುತ್ತೆ. ಮೂಕ ಪ್ರಾಣಿಗಳ ಮೇಲೆ ಇಂಥ ಹಲ್ಲೆ ಮಾಡ್ತಾನೆ ಅಂತಂದರೆ ಆತ ನಿಜವಾಗಿಯೂ ಕುಡಿದ ಆಮ್ಲಲ್ಲೇ ಮಾಡ್ದ ಅಥವಾ ಮಾನಸಿಕ ಅಸ್ವಸ್ಥ ಏನಾದರೂ ಆತ ಆಗಿದ್ನಾ ಅಂತ ಪ್ರಶ್ನೆ ಕೂಡ ಮೂಡುತ್ತೆ. ಅದಕ್ಕಿನ್ನೂ ಕೆಲವೊಂದು ಆಯಾಮದಲ್ಲಿ ನೋಡೋದಾದರೆ BJP ಅವರು ಏನಂದರೆ ಕೆಲವೊಂದು ಆರೋಪಗಳನ್ನು ಕೂಡ ಮಾಡಿದರೆ ಈ ವಿಷಯವಾಗಿ ಸರ್ಕಾರದ ಮೇಲೆ. ಏನಂದರೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದರು, 3 ಹಸುಗಳ ಮೇಲೆ ಇಂದು ಕೃತ್ಯ ನಡೆದಿದೆ, ನಾವು ಹೊಸದಾಗಿ 3 ಹಸುಗಳನ್ನು ಕೊಡ್ತೀವಿ ಮಾಲೀಕನಿಗೆ ಅಂತ. ಆದರೆ BJP ಹೇಳ್ತಾರೆ, ಸ್ವಾಮಿ ಇದು ಬರೀ ಘಟನೆ ಅಲ್ಲ, ಇದು
ಬರೀ ಹಿಂದೂಗಳ ಮೇಲೆ ಒಂದು ಭಾವನೆಗೆ ಧಕ್ಕೆ ತರುವಂತಹ ವಿಷಯ ಇದು. ನೀವು ಬರೀ ಒಂದು ಘಟನೆಯಾಗಿ ಬರೀ ಒಂದು ವಸ್ತುವಾಗಿ ಇದನ್ನು ನೋಡುವಂಥದ್ದು ಅಲ್ಲ, ಪ್ರಾಣಿಯಾಗಿ ಬರೀ ನೋಡುವಂಥದ್ದಲ್ಲ. ನಮ್ಮ ಪರಂಪರೆಗೆ ಮಾಡಿದಂತಹ ಒಂದು ದೊಡ್ಡ ಅವಮಾನ ಇದು ಅನ್ನುವಂತಹ ರೀತಿಯಲ್ಲಿ BJP ನಾಯಕರು ಮಾತಾಡ್ತಾ ಇದ್ದಾರೆ. ಇನ್ನೊಂದೆಡೆ ಆ ಮಾಲೀಕನೇ ಕರ್ಣ ಎನ್ನುವಂತಹ ಮಾಲೀಕ ಹೇಳ್ತಾನೆ, ಹಸುಗಳ ಮಾಲೀಕ ಹೇಳ್ತಾನೆ, ನೋಡಿ ಈ ಒಂದು ವಿಚಾರದಲ್ಲಿ ಯಾರು ಕೂಡ ರಾಜಕೀಯನ ಮಾಡೋದು ಬೇಡ. ಯಾಕಂದರೆ ಈ ಘಟನೆ ಹಿಂದೆ ನಿಜವಾದ ಕಾರಣ ಏನಿದೆ ಅನ್ನೋದು ನನಗೆ ಬೇಕು. ಈ ಒಂದು ವಿಷಯದಲ್ಲಿ ನನಗೆ ನ್ಯಾಯ ಬೇಕು. ಯಾಕೆ ಆತ ಈ ಒಂದು ಕೃತ್ಯವನ್ನು ಎಸಗಿದ ಅನ್ನುವಂಥದ್ದು. ಇನ್ನು ಕೆಲವು ಮೂಲಗಳ ಪ್ರಕಾರ BJP ಹೇಳ್ತಾರೆ, ಈ ಕರ್ಣ ಎನ್ನುವಂತಹ ವ್ಯಕ್ತಿ ಏನಿದೆ, ಆ ಒಂದು ಘಟನೆ ನಡೆದಂತಹ ಜಾಗ ಏನಿದೆ ಅದು ವಕ್ಫ್ಗೆ ಸೇರಿಸೋಕೆ ಒಂದು ಕುತಂತ್ರ ನಡೀತಾ ಇತ್ತು. ಸುಮಾರು 500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಂದು ಜಾಗ ಆಗಿತ್ತು. ಈ ಒಂದು ಕುರಿತಾಗಿ ಈ ಕರ್ಣ ಎನ್ನುವಂತಹ ವ್ಯಕ್ತಿ ಮಾಲೀಕ ಏನಿದೆ ಆತ ಹೋರಾಟ ಕೂಡ ಮಾಡಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಈ ಒಂದು ಕೃತ್ಯವನ್ನು ಮಾಡಲಾಗಿದೆ ಅಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಘಟನೆಗೆ ಮುಖ್ಯವಾದ ಕಾರಣ ಏನು ಅಂತ ಇನ್ನೂ ಕೂಡ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು BJPಯವರ ಗಂಭೀರವಾದ ಆರೋಪ ಅಂತಂದರೆ, ಈ ಒಂದು ಪ್ರಕರಣದಲ್ಲಿ ಯಾವುದೋ ಒಂದು ಬಿಹಾರದ ಮೂಲದ ವ್ಯಕ್ತಿಯನ್ನು ಕರೆತಂದು ಪ್ರಕರಣ ಮುಚ್ಚಾಕೋಕ್ಕೆ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸವರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಇದು ಒಂದು ಗ್ಯಾಂಗೇ ಇರ್ಬೋದು, ಇದರಿಂದ ಸಾಕಷ್ಟು ಜನ ಕೂಡ ಇರ್ಬೋದು. ಯಾರೋ ಒಬ್ಬ ವ್ಯಕ್ತಿಯನ್ನು ಹುಚ್ಚ ಅನ್ನುವಂಥ ವ್ಯಕ್ತಿಯನ್ನು ನೀವು ಕರೆತಂದು ಏನೋ ಒಂದು ಜನರ ಒಂದು ಗಮನವನ್ನು ತಪ್ಪಿಸೋಕೆ ನೀವು ಕೆಲಸ ಮಾಡ್ತಾ ಇದ್ರೆ ಇದು ಸರಿಯಲ್ಲ. ಇದರ ಮೇಲೆ ಒಂದು ನೀವು ಉತ್ತಮವಾದ ಕ್ರಮದಲ್ಲಿ ಸರಿಯಾದ ಒಂದು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು, ಇಲ್ಲಾಂದ್ರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿರ್ಬೋದು. ಇನ್ನು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಕೂಡ ಒಂದು ಮಾಲೀಕನ ಮನೆ ಹತ್ರ ಹೋಗಿ ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಘಟನೆ ಕೂಡ ನಡೆದಿದೆ. ಅವರಿಗೆ ಪರಿಹಾರವನ್ನು ಕೂಡ ನೀಡಿದ್ದಾರಂತೆ, 1 ಲಕ್ಷ ರೂಪಾಯಿ ಅನ್ನುವಂಥ ಸುದ್ದಿ ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಒಂದು ಕೃತ್ಯವನ್ನು ಮಾಡಿದಂಥ ವ್ಯಕ್ತಿ ಈಗ ಏನಿದು ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಈತನಿಗೆ ಈಗ ಅಂದರೆ ಜನವರಿ 24ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಒಂದು ಬಂಧನವನ್ನು ವಿಧಿಸಿ ಎನ್ನುವಂತಹ ಒಂದು ಆದೇಶವನ್ನು ಕೂಡ ಕೋರ್ಟ್ ನೀಡಿದೆ. ಯಾಕಂದರೆ ಇದನ್ನು ಬಂಧಿಸಿದ ನಂತರ ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸರು. ಹೀಗಾಗಿ ಆತನಿಗೆ ನ್ಯಾಯಾಂಗ ಬಂಧನವನ್ನು ಕೂಡ ಕೋರ್ಟ್ ವಿಧಿಸಿರುವಂಥದ್ದು. ಈ ಒಂದು ವ್ಯಕ್ತಿಯ ಕುರಿತಾಗಿ ಸಂಪೂರ್ಣ ಡೀಟೇಲ್ಸನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈತ 4-5 ವರ್ಷಗಳ ಹಿಂದೆಯೇ ಬೆಂಗಳೂರಿಗೆ ಬಂದು ವಾಸವಾಗಿದೆ. ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಹಾಯಕನಾಗಿ. ಈ ರೀತಿಯಾಗಿ ಪ್ರಾಥಮಿಕ ಒಂದು ತನಿಖೆಯನ್ನು ಆರಂಭಿಸಿ ಈತನ ಒಂದು ಮೂಲ ಏನಿದೆ, ಇದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದ್ನಾ ಇಲ್ವಾ, ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ ಈತಂದು, ಈ ರೀತಿಯಾಗಿ ಒಂದು ಹಸು ಪ್ರಾಣಿಗಳ ಮೇಲೆ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾನೆ ಅಂದರೆ ಈತನ ಮಾನಸಿಕ ಸ್ಥಿತಿ ಸರಿ ಇದೆಯಾ ಇಲ್ವಾ, ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ಚೆಕ್ ಮಾಡ್ತಾರೆ, ತನಿಖೆಯನ್ನು ಮಾಡ್ತಾರೆ. ಆ ನಂತರ ಈ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವರದಿಯನ್ನು ಸರ್ಕಾರದ ಮುಂದೆ ಅಥವಾ ಕೋರ್ಟ್ನ ಮುಂದೆ ಇಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಎನ್ನುವಂತಹ ಮಾಹಿತಿ ಇರುವಂಥದ್ದು.